ನಮಸ್ಕಾರ. ನನ್ನ ಹೆಸರು ರಮೇಶ್ ಮಹೇಂದರ್ಕರ್ ಇಜೇರಿ ಅಂಥೇಳಿ. ನಾನು ರಿಟೈರ್ಡ್ ತೋಟಗಾರಿಕಾ ಅಧಿಕಾರಿ. 38 ವರ್ಷ ಇದೆ ತೋಟಗಾರಿಕೆ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೀನಿ. ಪ್ರೈವೇಟ್ ಕಂಪನಿಯಲ್ಲಿ ಸೇವೆ ಮಾಡಿದ್ದೀನಿ. ಈಗ ನನ್ನ ಹವ್ಯಾಸ ಏನೆಂದರೆ ಈ ಔಷಧ ಗಿಡಗಳನ್ನು ಬೆಳೆಸೋದು ಮತ್ತು ಬಳಸೋದು ಹೆಂಗೆ ಅಂಥೇಳಿ ತಿಳಿಸಿ ಹೇಳೋದು. ಇದೇ ನನ್ನ ಒಂದು ವೃತ್ತಿಯಾಗಿಬಿಟ್ಟಿದೆ. ಈ ಸುಮಾರು ಒಂದು 10 ವರ್ಷದಿಂದ ಇದೇ ಕೆಲಸ ಮಾಡ್ತಾ ಇದ್ದೀನಿ. ನನ್ನಲ್ಲಿ ಸುಮಾರು 100 ಥರದ ಔಷಧ ಗಿಡಗಳಿದ್ದಾವೆ. ಇವೆಲ್ಲ ನೀವು ನೋಡ್ಬೋದು. ಇವೆಲ್ಲ ಮುಳ್ಳು ಜಾಜಿ ಇದೆ, ಲೋಳಸರ ಇದೆ, ಲಕ್ಕಿ ಗಿಡ ಇದೆ. ಒಂದೊಂದು ಗಿಡದ ಹೇಳಬೇಕಾದ್ರೆ ಮತ್ತು ಒಂದೊಂದು ತಾಸು ಮೇಲೆ ಇರ್ತದೆ. ಪುಂಡಿ ಸೊಪ್ಪು ಕೂಡ ನಾವು ಔಷಧವಾಗಿ ಉಪಯೋಗ ಮಾಡ್ತೀವಿ. ಇದನ್ನು ಕೇಶವರ್ಧಿನಿ ಅಂತಾರೆ. ಇದು ಎಣ್ಣೆ ಸೊಪ್ಪು ಕೂಡ ಔಷಧವಾಗಿರ್ತೀವಿ. ಕುಪ್ಪಿ ಗಿಡ ಇದೆ. ಆಮೇಲೆ ಇದು ಸಿಟ್ರನಾಲ ಹೂವಿದೆ, ಹುಲ್ಲಿದೆ. ಆಮೇಲೆ ಇದು ದೊಡ್ಡಪತ್ರೆ ಗಿಡ, ಅಜವಾನ್ ಗಿಡ ಅಂತಾರೆ. ಅಜವಾನ್ ಎಲೆ ವಾಸನೆ ಇರ್ತದೆ. ಇದು ಮಂಜುಪತ್ರಿ ಅಂತಾರೆ. ಇದು ಕೂಡ ಔಷಧಕ್ಕೆ ಉಪಯೋಗ ಮಾಡ್ತಾರೆ. ಇದು ಬಾಸುಮತಿ ಗಿಡ. ಇದು ಈ ಅನ್ನದಲ್ಲಿ ಹಾಕಿದ್ರೆ ಬಾಸುಮತಿ ವಾಸನೆ ಬರ್ತದೆ. ಆಹಾರದಲ್ಲಿ ಉಪಯೋಗ ಮಾಡ್ತಾರೆ. ಇಲ್ಲಿ ಏನಿದೆ ಮಜ್ಜಿಗೆ ಹುಲ್ಲಿದೆ. ಇದು ಏನಿದೆ ರಸ್ಬೆರಿ ಅಂತ ಹೇಳಿ ಅಂತಾರೆ. ಇದು ಉತ್ತರಾಣಿ ಗಿಡ ಇದೆ. ಇಲ್ಲಿ ಇದು ಒಂದು ರೀತಿ ಮಿಂಟ್ ವಿದಿನದ ಒಂದು ತಳಿ ಇದೆ. ಇದು ಆಡುಸೊಗೆ ಗಿಡ ಇದೆ. ಇದು ಕಾಕಿ ಹಣ್ಣು ಅಂತ ಹೇಳಿ. ಇದ್ರ ಭಾಳ ವಿಶೇಷತೆ ಇದೆ. ಕಫ ಗಿಫ ಆಗೋದಿಲ್ಲ. ಇದು ಹಿಪ್ಲಿ ಗಿಡ. ಹಿಪ್ಲಿ ಅಂದ್ರೆ ನಿಮಗೆಲ್ಲ ಗುರುತಿದೆ. ಇದು ಅತ್ತಿ ಮರ ಔದಂಬರದು. ಇದು ಸಿಹಿ ತುಳಸಿ. ಇವತ್ತು ಭಾಳಷ್ಟು ಇದು ಬಂದಿದೆ. ಇದಕ್ಕೆ ಸ್ಟೆವಿಯಾ ಅಂತ ಹೇಳಿ ಹೆಸರಿದೆ. ಇದು ನಾಚಿಕೆ ಮುಳ್ಳಿನ ಗಿಡ. ಇದು ಕೂಡ ಭಾಳ ಔಷಧ ಉಪಯೋಗ ಇದ್ದಿದೆ. ಮುಟ್ಟಿದ್ರೆ ಮತ್ತು ಮುನಿ ಅಂತಾರೆ. ಇದೇ ಈಗಾಯಿತು. ಇದು ಗೋರಂಟಿ, ಮೆಹಂದಿ ಹಚ್ತೀವಲ್ಲ ಕೈಗೆ, ಅದ್ರದ್ದು ಗಿಡ ಇದೆ. ಇದು ಚಿಯಾ ಬೀಜ. ಇದು ಬಹಳಷ್ಟು ಈ ಬೀಜಗಳನ್ನು ನೀವು ಉಪಯೋಗ ಮಾಡೋದ್ರಿಂದ ನಿಮಗೆ ಶಕ್ತಿ ಬರ್ತದೆ. ಇದೊಂದು ರೀತಿ ಪುದೀನ ತಳಿ ಇದೆ. ಇದನ್ನು ಎಲ್ಲಿ ತಿಂದರೆ ನಿಮಗೆ ವಿಕ್ಸ್ ರೀತಿ ಒಂದು ರೀತಿ ಜಂಡುಮಾನ ವಾಸನೆ ಬರ್ತದೆ ಮತ್ತು ಬಾಯಿ ಎಲ್ಲ ಝುಮ್ ಝುಮ್ ಅಂತ ಇರ್ತದೆ. ಇದು ಕೂಡ ರೋಸ್ಮರಿ ಅಂತ ಹೇಳಿದೆ. ಇದು ಅತಿಬಲ ಗಿಡ. ಇದು ಬರೀ ತಪ್ಪಲು ತಿಂದರೆ ನಿಮ್ಗೆ ಯಾವುದೂ ಥರದ್ದು ಸೊಂಟು ನೋವಾಗಲಿ, ಸಂಧಿವಾತ ಆಗಲಿ, ಕೀಲು ನೋವಾಗಲಿ ಯಾವುದೂ ಇರೋದಿಲ್ಲ. ಆಮೇಲೆ ಇದು ಬಸಳೆ ಇದೆ. ಇದರ ಹಸಿರು ಮತ್ತು ಕೆಂಪು 2 ಥರದ್ದು ಇರ್ತವೆ ಇದರಲ್ಲಿ. ಇದು ಕೂಡ ಸಾಕಷ್ಟು ಐರನ್ ಮತ್ತು ಹೆಮೋಗ್ಲೋಬಿನ್ ಕಂಟೆಂಟ್ ಇದರಲ್ಲಿ ಹೆಚ್ಚಿಗಿರ್ತದೆ. ಇದನ್ನು ಆಹಾರವಾಗಿ ಉಪಯೋಗ ಮಾಡ್ತಾರೆ. ಹೆಮೋಗ್ಲೋಬಿನ್ ಮತ್ತು ರಕ್ತ ಹೀನತೆ ಇದ್ದರೆ ರಸವನ್ನು ತೆಗೆದು ಅದನ್ನು ಕೂಡ ಉಪಯೋಗ ಮಾಡ್ತಾರೆ. ಅಶ್ವಗಂಧ ಗಿಡ. ಇದು ನಮಗೆ ಇಂಡಿಯನ್ ಜಿನ್ಸಿಂಗ್ ಅಂತಾರೆ. ಇದು ಕೂಡ ಶಕ್ತಿ ಕೊಡ್ತದೆ. ಇದು ಇನ್ಸುಲಿನ್ ಗಿಡ. ಇದ್ರ 2 ತಪ್ಪಲು ದಿನಾನು ಒಂದು ವಾರ ತೊಗೋಬೇಕು. ಒಂದು ತಪ್ಪಲು ಏನದು ಆಮೇಲೆ ತೊಗೋತ ಹೋದ್ರೆ ಇದು ಶುಗರ್ ಪೂರ್ಣ ಕಂಟ್ರೋಲ್ನಲ್ಲಿ ಬರ್ತದೆ. ಇದು ಪುದೀನ ಸೊಪ್ಪು. ನಾವು ಮನೆಯಲ್ಲಿ ಎಲ್ಲ ಬಳಸ್ತಾ ಇರ್ತೀವಿ. ಇದು ಪುದೀನ ಇದೆ. ಇದು ಅಪರಿಜಿತ ಅಂತ ಹೇಳಿ, ಶಂಖಪುಷ್ಪ ನಂತರ ಅಪರಿಜಿತ ಇದೆ. ಇದು ಒಂದು ರೀತಿ ಮೆದುಳಿಗೆ ಸಾಕಷ್ಟು ಒಂದು ಇದು ಕೊಡ್ತದೆ, ರಿಲೀಫ್ ಕೊಡ್ತದೆ. ಮತ್ತು ಅದಲ್ಲದೆ ಸಣ್ಣ ಹುಡುಗರಿಗೆ ಇದನ್ನು ಹೂವು ತಿಂದರು ಅಂದರೆ ಅವರ ಮೈಂಡ್ ಕೂಡ ಭಾಳ ಶಾರ್ಪ್ ಆಗ್ತದೆ. ಇದು ಮತ್ತೊಂದು ಒಂದೆಲಗ ಅಂತಿದೆ. ಇದು ಕೂಡ ಒಂದೆಲಗ. ಇದು ಒಂದು ರೀತಿ ಸುವಾಸನೆ ಇರ್ತದೆ. ಮತ್ತು ಅದಲ್ಲದೆ ಏನಿದೆ, ಇದು ಸಲಾದವಾಗಿ ಉಪಯೋಗ ಮಾಡ್ಬೋದು. ಇದು ಕೂಡ ಅದೇ ಮೆದುಳಿಗೆ ಶಕ್ತಿ ಕೊಡ್ತದೆ. ಮತ್ತು ನಿಮ್ಮ ವೈಬ್ರೇಷನ್ ಮೈಂಡ್ ಏನದ ಚಂಚಲತೆ ಇರುತ್ತಲ್ಲ ಅದೆಲ್ಲ ಕಡಿಮೆ ಆಗ್ತದೆ. ಇದು ನೆಲಬೇವು ಅಂಥೇಳಿ ಗಿಡ ಇದೆ. ಇದು ಕೂಡ ಬಹಳಷ್ಟು ಕೆಲಸಕ್ಕೆ ಬರ್ತಾ ಇರ್ತದೆ. ಇದು ಕೊಮ್ಮೆ ಗಿಡ. ಇದು ಪುನರ್ನವ ಅಂತಾರೆ. ಇದು ಬಹಳಷ್ಟು ನಾವು ಕೈ ಕಾಲಲ್ಲೆಲ್ಲ ತುಳಿತಿರ್ತೀವಿ. ಇದನ್ನು ಉಪಯೋಗ ಮಾಡಿದ್ರೆ ನಿಮಗೆ ಮುಪ್ಪು ಅಂಬೋದೇ ಬರೋದಿಲ್ಲ. ಅಷ್ಟು ಒಳ್ಳೆಯ ಗಿಡ ಇದೆ. ಇದು ಬೆಲ್ಪತ್ರೆ ಗಿಡ. ಬೆಲ್ಪತ್ರೆ ಅಂತೂ ಬಹಳ ಪವಿತ್ರವಾದ ಗಿಡ. ಅದ್ರ ಬರೀ ಎಲೆಗಳು ತಿಂದರೆ ನಿಮಗೆಲ್ಲ ಸಾಕಷ್ಟು ರೋಗಗಳು ಹೋಗಿಬಿಡ್ತಾವೆ ದಿನಾಲು. ಆಮೇಲೆ ಇದು ದವನಮ್ ಅಂತ ಹೇಳಿದೆ. ಇದು ವಾಸನೆ ಬರ್ತದೆ. ಇದರಲ್ಲಿ ಎಲೆಯಲ್ಲಿ ಹಾಕ್ತಾರೆ. ಮತ್ತು ಇಲ್ಲಾಂದರೆ ಇದನ್ನು ಇದಕ್ಕೆ ಸುಗಂಧ ದ್ರವಗಳನ್ನು ತಯಾರಿ ಮಾಡಲು ಉಪಯೋಗ ಮಾಡ್ತಾರೆ. ಇದು ತುಳಸಿ ಗಿಡ ಇದೆ. ಇದು ವೀಳ್ಯದೆಲೆ. ಎಲೆ ಕೂಡ ಸಾಕಷ್ಟು ಒಂದು ಮಹತ್ವವನ್ನು ಪಡೆದಿದೆ. ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಒಳ್ಳೆಯ ಮಂಗಲ ಕಾರ್ಯಗಳಲ್ಲೆಲ್ಲ ಎಲೆಯನ್ನು ಉಪಯೋಗ ಮಾಡ್ತಾರೆ. ಇದು ತುಂಬೆ ಹೂ. ಇದು ಹೆಚ್ಚಾಗಿ ಏನಂದರೆ ಪೇಪರಿ ಅಂತ ಹೇಳಿ ಏನು ಬರ್ತದೆ, ಜಟಿಕೆ ಬೇಮಾರಿ ಅವರಿಗೆ ಭಾಳ ಒಳ್ಳೆಯ ಔಷಧ. ಇದು ದಿವ್ಯ ಔಷಧ. ಇಲ್ಲಿ ಹೊನಗೊನ್ನೆ ಸೊಪ್ಪು ಅಂತಿದೆ. ಇದು ಕೂಡ ನಾವು ಕೆಂಪಿದೆ, ಹಸಿರಂತೂ ಸಾಕಷ್ಟು ಸಿಗ್ತದೆ. ಇದು ಕೆಂಪಿದೆ. ಇದನ್ನು ಹೊನಗೊನ್ನೆ ಸೊಪ್ಪು ತಿನ್ಕೋತಾ ಹೋದರೆ ನಮಗೆ ಕಣ್ಣಿನಲ್ಲಿ ಒಂದು ಶಕ್ತಿ ಬರ್ತದೆ. ದೃಷ್ಟಿದೋಷ ಏನಿದ್ರು ಕಡಿಮೆ ಆಗ್ತದೆ. ಇದು ಬ್ರಾಹ್ಮಿ. ಇದು ಒಂದೆಲಗ ಅಂತಾರೆ. ಇದು ಕೂಡ ಏನಿದೆ ಅಂದರೆ ಇದೇ 3 ಥರದ್ದು ಬ್ರಾಹ್ಮಿ ಇದೆ. ಈಗಾಗಲೇ ಒಂದೆಲಗ ಕಾಮಣಿಗೆ ಮತ್ತು ಹೆಪಟೈಟ್ ಅಂದರೆ ಹಸು ಕಡಿಮೆ ಆಗ್ತಾ ಇದ್ದಾರೆ. ಇದು ನೆಲ್ಲಿಯಲ್ಲಿ ತಪ್ಪಲ ಹೊಯ್ತುಕೊಂಡು ನಡೀತದೆ. ಆಮೇಲೆ ಕಾಮಣಿ ಆದಾಗ ಇದನ್ನು ಪೂರ್ಣ ಪಂಚಾಂಗ, ಪೂರ್ಣ ಎಲೆ, ಹೂವು, ಕಾಯಿ, ಗಿಡ ಎಲ್ಲ ಎಲೆ ತೊಗೊಂಡು ಇದನ್ನು ರಸ ತೆಗೆದು ಸನ್ಯಾಗಿ ತೊಳೆದು ರಸ ಮಾಡಿ ಮಜ್ಜಿಗೆಯಲ್ಲಿ ಕುಡಿದ್ರೆ ಒಂದು 3 ಇಲ್ಲ 4 ದಿವಸದಲ್ಲಿ ನಿಮ್ಮ ಕಾಮಣಿ ಕಡಿಮೆ ಆಗ್ತದೆ. ಇದು ಜಲಪ್ರೇಮಿ. ಇದು ಸಾಕಷ್ಟು ಶಕ್ತಿಯುತವಾದಂಥ ಗಿಡ ಇದೆ. ಇದ್ರ ಸಾಧನೆ ದಿನ ಮಾಡಿದ್ರೆ ನಿಮ್ಮ ಮುಪ್ಪು ಬರಲ್ಲ ಮತ್ತು ನಿಮ್ಮ ಆಯುಷ್ಯ ವೈಲ್ಡ್ ಆಗಿ ಬೆಳಿತಾವೆ. ಅಂದರೆ ನಾವು ಯಾರು ಬೆಳೆಸ್ಲಿಕ್ಕೆ ಹೋದ್ರೂ ಬೆಳೆಯಂಗಿಲ್ಲ. ಇವು ತನ್ನಷ್ಟಕ್ಕೆ ತಾನೇ ಬೆಳೀತಿರ್ತಾವೆ. ಇಂಥ ಗಿಡಗಳನ್ನು ನಾವು ಸಂಗ್ರಹ ಮಾಡಿ ಇದನ್ನು ನಾವು ಸ್ವಲ್ಪ ಉಪಯೋಗ ಮಾಡೋದು ಹೆಂಗೆ, ಬಳಸೋದು ಹೆಂಗೆ ಅಂತ ಹೇಳಿ ತಿಳಿಸಿ ಹೇಳೋ ಒಂದು ಪ್ರಯತ್ನ ಮಾಡಿದ್ದೇವೆ. ಇದು ಕಾಮಕಸ್ತೂರಿ ಇದೆ. ಇದು ಕೂಡ ಇದ್ರ ಬೀಜ ಏನಾಗ್ತವೆ ಅಂದರೆ ಯೂಶಲಿ
ನಾವು ಬೇಸಿಗೆಯಲ್ಲಿ ಇದನ್ನು ನೆನೆಗೆ ನಾವು ಕುಡಿದೇವೆ ಅಂದರೆ ನಮ್ಮ ಶರೀರ ಕೂಡ ತಂಪಾಗಿರ್ತದೆ. ಇದು ರೋಸ್ಮೆರಿ ಗಿಡ ಇದೆ. ಇದು ಚಕ್ರಮುನಿ, ಇದು ಮಲ್ಟಿ ವಿಟಮಿನ್ ಗಿಡ ಅಂತಾರೆ. ಅಂದರೆ ಇದರಲ್ಲಿ ಸಾಕಷ್ಟು ವಿಟಮಿನ್ಗಳಿವೆ. ಇದ್ರ ಬರೀ ಒಂದು ತಪ್ಪಲು ತಿಂದರೆ ಒಂದು 8ರಿಂದ 10 ವಿಟಮಿನ್ ತಿಂದಷ್ಟು ಇದಾಗ್ತದೆ. ಇದು ಶಕ್ತಿಯುತ ಗಿಡ ಇದೆ. ಇದನ್ನು ಕೂಡ ಪಲ್ಯ ಸಲಾದ್ನಲ್ಲಿ ಉಪಯೋಗ ಮಾಡ್ತಾರೆ. ಗಿಡಗಳನ್ನು ನಿಮಗೆ ವಿವರಣೆ ಕೊಟ್ಟಿದ್ದೀನಿ. ಇನ್ನೂ ಸಾಕಷ್ಟು ಗಿಡಗಳಿವೆ. ನಿಮಗೆ ಈ ಇದರಲ್ಲಿ ಯಾವುದಾದ್ರೂ ಔಷಧ ಗಿಡಗಳು ಬೇಕಾಗಿತ್ತು, ಹೆಂಗೆ ಬಳಸ್ಬೇಕು ಅನ್ನೋ ಒಂದು ನಿಮಗೆ ಬೇಕಾಗಿತ್ತು ಅಂದರೆ ಇಚ್ಛೆ ಇದ್ದರೆ ನೀವು ಈ ಮೆಡಿಸಿನಲ್ ಪ್ಲಾಂಟ್ ನರ್ಸರಿ ಇದೆ, ತೋಟದ ಅಂತ ಹೇಳಿ ನಾವು ಹೆಸರಿಟ್ಟಿದ್ದೇವೆ. ಇದು ಯೂಶಲಿ ಏನೆಂದರೆ ಅಂಬಾನಿವಾಸ್ ನಪ್ತಂಗ ಕಾಲನಿ ಅಪೋಸಿಟ್ ಕೆನ್ಬಿಲ್ ಸ್ಕೂಲ್ ಶಹಬಾದ್ ರೋಡಿಗಿದೆ ಕಲಬುರಗಿಯಲ್ಲಿ. ನಮ್ಮ ಮೊಬೈಲ್ ನಂಬರ್ 9448288049 ಇದೆ. ಈ ಅಡ್ರೆಸ್ಸಿಗೆ ನೀವು ಯಾವಾಗಾದರೂ ಫೋನ್ ಮಾಡಿದ್ರೆ ನಿಮಗೆ ಏನು ಬೇಕಾಗಿದ್ದನ್ನು ನಾವು ಕೊಡ್ಬೋದು. ಅದಲ್ಲದೆ ಇದು ನಾನೇ ಬರೆದಂಥ ಪುಸ್ತಕ ಇದೆ. ಇದು ಬರಿಬೇಕಾದ್ರೆ ಇದರ ಪ್ರೇರಣೆ ಏನದಂದರೆ ಸಿದ್ದೇಶ್ವರ ಅಪ್ಪರುಗಳು ನಮ್ಗೆ ಕೊಟ್ಟಿದ್ರು. ಯಾಕಂದರೆ ಸ್ವಲ್ಪ ಮನೆ ಮದ್ದಿನ ಬಗ್ಗೆ ನನಗೆ ಸ್ವಲ್ಪ ಜ್ಞಾನ ಇದ್ದ ಸಲುವಾಗಿ ಅವರು ನಮ್ಗೆ ಆಶೀರ್ವಾದ ಏನು ಮಾಡಿದ್ದಾರೆ ಅಂದರೆ, ಇದು ಏನಿದೆ ಅಂದರೆ ಆಯುರ್ವೇದ ದೃಷ್ಟಿಯಲ್ಲಿ ನಮ್ಮ ಆಹಾರ, ಆಯುರ್ವೇದ ಪ್ರಕಾರವಾಗಿ ನಾವು ಯಾವ ರೀತಿ ಆಹಾರ ತಗೋಬೇಕು, ಇದರ ಬಗ್ಗೆ ಸಂಪೂರ್ಣ ವಿವರಣೆ ಈ ಪುಸ್ತಕದಲ್ಲಿ ಕೊಟ್ಟಿದ್ದೇನೆ. ಆಮೇಲೆ ಇಷ್ಟು ತನಕ ನಾವು ನಿಮಗೆ ಹೇಳಿದ್ದು 60 ಗಿಡಗಳಿದ್ದಾವೆ, ಇನ್ನೂ ಹೆಚ್ಚಿನ ಗಿಡಗಳಿದ್ದಾವೆ. ಈ ಗಿಡಗಳು ನೀವು ಔಷಧೀಯ ಗುಣಧರ್ಮವುಳ್ಳ ಸಸ್ಯಗಳ ಮನೆ ತೋಟ ಅಂತೇಳಿ ಈ ಪುಸ್ತಕ ಬರೆದಿದ್ದೀನಿ. ಇದರಲ್ಲಿ ಈ ಎಲ್ಲ ಗಿಡಗಳನ್ನ ಯಾವ ರೀತಿ ಬೆಳೆಸಬೇಕು ಮತ್ತು ಯಾವ ರೀತಿ ಬಳಸಬೇಕು, ಉಪಯೋಗ ಮಾಡಬೇಕು, ಅದ್ರ ಬಗ್ಗೆ ಕೂಡ ತುಂಬ ವಿವರಣೆ ಕೊಟ್ಟಿದ್ದೀನಿ. ಆಮೇಲೆ ನಮ್ಮ ಈ ಭಾರತೀಯ ಸಂಸ್ಕೃತಿ ಉತ್ಸವಕ್ಕೆ ಬಂದು ಅಂತ ಹೇಳಿ ಒಂದು ಸಣ್ಣ ಪುಸ್ತಕ ಕೊಟ್ಟಿದ್ದೀನಿ. ತೋಟಗಾರಿಕೆ ಬಗ್ಗೆ A to Z ಪ್ರತಿಯೊಂದು ಸಂಪೂರ್ಣ ತಿಳುವಳಿಕೆ ಇದೆ. ಯಾವ ರೀತಿ ಮಾಡಬೇಕು, ಏನು ನಮ್ಮ ಸಮಸ್ಯೆಗಳು ಬರ್ತಾವೆ, ಯಾವ ರೀತಿ ಪರಿಹಾರ ಮಾಡಬೇಕು, ಇದರ ಸಣ್ಣ ಪುಸ್ತಕದಲ್ಲಿ ಈ ಒಂದು ಕನಿಷ್ಠ ಒಂದು 20-25 ಪೇಜಿನ ಪುಸ್ತಕದ ನಮ್ಮ 40 ವರ್ಷದ ನಮ್ಮದು ಅನುಭವ ಏನದ ಇದರಲ್ಲಿ ಹಿಂಡಿ ತೆಗೆದಿದ್ದೇನೆ. ಇದು ಘರೇಲು ನುಸ್ಖೆ ಉಪಚಾರ ಅವ್ರ ಫಾಯ್ದೆಕಿ ಜಾನಕಾರಿ, ಇದು ಹಿಂದಿ ಪುಸ್ತಕ ಕೂಡ ನಾನು ಇದರಲ್ಲಿ ಬರೆದಿದ್ದೀನಿ. ಇದರಲ್ಲಿ ನಮ್ಮ ಲೈಫ್ ಸ್ಟೈಲ್ ಯಾವ ರೀತಿ ಇರಬೇಕು, ನಾವು ಯಾವ ರೀತಿ ಏನು ಮನೆ ಮದ್ದಿನ ಬಗ್ಗೆ ಆಗಲಿ ತಿಳ್ಕೊಂಡು ಆದಷ್ಟು ನೀವು ಒಳ್ಳೆಯ ಒಂದು ಜೀವನ ನಡೆಸ್ತೀರಿ ಅಂತೇಳಿ ಆಸೆ ಮಾಡುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ವಂದನೆಗಳು.